ಸಿನಿಮಾ ಕಂಪ್ಲೀಟ್ ಆಗಿ 18 ದಿನ ಶೂಟಿಂಗ್ ಹೋಗ್ತಾ ಇದ್ದೀವಿ ನಾವು. ಕಂಪ್ಲೀಟ್ 35 ದಿನ ಪಾಂಡುಪುರ, ಅರಳುಗುಪ್ಪೆ, ಕ್ಯಾತ್ನಹಳ್ಳಿ, ಆರ್ತಿಪುರ ಈ ಸುತ್ತಮುತ್ತ ಶೂಟಿಂಗ್ ಮಾಡೋಕ್ಕೆ ಪ್ಲಾನ್ ಆಗಿದೆ. 18ರಿಂದ ಆಂಧ್ರ ಹೋಗ್ತಾ ಇದ್ದೀವಿ ನಾವು. ಬೇರೆ ಆರ್ಟಿಸ್ಟ್ಗಳು ಇವರು ಅಭಯ್ ಪುನೀತ್ ಅಂತ, ಇವರು ಮೇನ್ ಆಂಟಾಗನಿಸ್ಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಇವರು ಪ್ರಸನ್ನ ಶೆಟ್ಟಿ ಅಂತ ಸುದ್ದಿ ಮೇಡಮ್ನ ದೊಡ್ಡ ಮಗ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ರೋಲು. ಇನ್ನು ಅವರು ಚಿರಂಜೀವಿ ಅಂತ ಅವ್ರ ಚಿಕ್ಕ ಮಗ. ಅವ್ರ ಸಿನಿಮಾದಲ್ಲಿ ಬೇರೆ ರೂಪನೇ ನೋಡ್ತೀರಾ, ಮಲ್ಲ ಅಂತ ಕ್ಯಾರೆಕ್ಟರ್ ಅದು, ಬೇರೆ ರೂಪ ನೋಡ್ತೀರಾ. ನೀವು ಬನ್ನಿ ಗೀತಾಂಜಲಿ. ಇವರು ಚಿರಂಜೀವಿ ಅವ್ರಿಗೆ ಪೇರ್ ಆಗಿ ಪ್ಲೇ ಮಾಡ್ತಾರೆ ರೋಲು. ಅರ್ಚನಾ ಹೆಗಡೆ ಶ್ರುತಿ ಮೇಡಮ್ಗೆ ಮೂಗಿ ಮಗಳಾಗಿ ಪ್ಲೇ ಮಾಡ್ತಾರೆ ಕ್ಯಾರೆಕ್ಟರ್ ಅವರು. ಹಿಮಶ್ರೀ ಇವರು ಪ್ರಸನ್ನ ಶೆಟ್ಟಿ ಅವ್ರಿಗೆ ಪೇರ್ ಈ ಸಿನಿಮಾದಲ್ಲಿ. ಯಾರು ನೆಗೆಟಿವ್ ಸ್ವಲ್ಪ ಹಂಗೆ ಪ್ಲೇ ಆಗ್ತದೆ ಅವರು. ಹೌದು ಸರ್, ಒಂದು ಸಿನಿಮಾ ಒಂದು 20 ನಿಮಿಷ 2010 ಅಲ್ಲಿ ನಡೆಯುತ್ತೆ. ಇನ್ನಿಕ್ಕೆಲ್ಲ ಪ್ರೆಸೆಂಟ್ ಅಲ್ಲಿ ಪ್ಲೇ ಆಗುತ್ತೆ. ಇಲ್ಲ, ಯಾವುದು ಇಶ್ಯೂ ಯಾವುದು ಇಲ್ಲ. ದಿನನಿತ್ಯ ಜೀವನದಲ್ಲಿ ಒಬ್ಬ ಮಂಡ್ಯದ ಅನಕ್ಷರಸ್ಥ ಮಹಿಳೆ ಇವತ್ತು ದಿನಕ್ಕೆ ಏನು ಎದುರಿಸ್ತಾ ಇದ್ದಾಳೆ, ಅದೇ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಇಟ್ಕೊಂಡೆ ಸ್ಕ್ರೀನ್ ಪ್ಲೇ ಮಾಡಿ ಅದಕ್ಕೆ ಕಥೆ ಅನ್ಕೊಂಡು ಹೋಗ್ತೀವಿ. ಸರ್, ಇವಾಗ ಮದರ್ ಪ್ರಾಮಿಸ್ ಅಂತ ಹೋಗ್ತೀನಿ ಟೈಟಲ್ ಕ್ಲಾಸ್ ಆಗೋದಿಲ್ಲ ಸರ್. ಕೇಳಿಸೋದಕ್ಕೆ ಒಂದೇ ತರ ಕೇಳಿಸ್ಬೋದು ಅದು, ಅಂದ್ರೆ ಮದರ್ ಪ್ರಾಮಿಸ್ ಅಂತ. ಅದು ಆಣೆ ಆಗುತ್ತೆ, ಇದು ತಾಯಿ ಆಗುತ್ತೆ. ಹಂಗಿಂದ ಜನಗಳ ಬುದ್ಧಿವಂತಿದ್ರೆ ಅರ್ಥ ಮಾಡ್ಬೇಕು ಅಂತ ಟೆಕ್ಸ್ಟ್ ರಿಲೀಸ್ ಟೈಮಲ್ಲಿ ಆ ಟೀಮ್ ಅವರು ನಿಮಗೆ ವಿರೋಧ ಮಾಡೋದು ಆ ಥರ ಏನಾದರೂ ಮಾತಾಡಿದ್ರು? ಇಲ್ಲ, ಸದ್ಯಕ್ಕೆ ಆ ಥರ ವಿರೋಧಗಳೇನು ಬಂದಿಲ್ಲ ಸರ್. ಈ ಥರ ಡೇಟಲ್ಲಿ ಎಲ್ಲ ಈಗ ವಿಡಿಯೋ ಮುಖಾಂತರ ಹೋಗೋದು. ಇನ್ನು ಮುಂದೆ ನೋಡ್ಬೇಕು ಸರ್, ಯಾರು ಬಂದರೆ ಫೇಸ್ಬುಕ್ ರಿಜಿಸ್ಟರ್ ಆಗಿದೆ ಸರ್. ಎಲ್ಲ ಅಫಿಷಿಯಲ್ ಆಗಿ ಎಲ್ಲ ರಿಜಿಸ್ಟರ್ ಆಗಿದೆ. ಟೈಟಲ್ದೇನು ಸಮಸ್ಯೆ ಬಂದಿಲ್ಲ ಅಫಿಷಿಯಲ್. ಬೇರೆ ನೆಕ್ಸ್ಟ್ ನಾನು ಆರ್ಟಿಸ್ಟ್ಗಳಿಗೆ ಮೈಕ್ ಕೊಡ್ಬೋದು, ಅವರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ವಿಷಯ ಮಾತಿನ ಬರದಲ್ಲಿ ಹೇಳೋದು ಮಾಡ್ಕೊಟ್ಟೆ, ಕ್ಷಮಿಸಿ ನಾನು ಹೇಳೋದು. ಮೇಡಮ್ ಎಂತೆಂತ ದೊಡ್ಡ ದೊಡ್ಡ ನಟರ ಜೊತೆ ಆಕ್ಟ್ ಮಾಡಿದ್ದಾರೆ. ಅವರ 175ನೇ ಸಿನಿಮಾನ ನಾವು ಕತೆ ಹೇಳಿದಾಗ ಕತೆ ಒಪ್ಕೊಂಡ್ರು. ನಾನು ಸುಮ್ಮನೆ ಹಂಗೆ ಕೇಳಿದೆ, ಮೇಡಮ್ ಇದು ನಿಮ್ದು ಎಷ್ಟೇ ಸಿನಿಮಾ ಆಗ್ಬೋದು ಅಂತ ಕೇಳಿದೆ. ಅವ್ರ ಹತ್ರ ಒಂದು ಡೈರಿ ಇದೆ, ಅದಕ್ಕೊಂದು ಸೀಕ್ರೆಟ್ ಲಾಕ್ ಇದೆ, ಅದು ಮಾತ್ರ ಓಪನ್ ಮಾಡಿ ಅವರು. ಅದನ್ನ ಓಪನ್ ಮಾಡಿ ಡೈರೆಕ್ಟ್ರೆ ನಂದು ಇದು 175ನೇ ಸಿನಿಮಾ ಆಗ್ತದೆ ಅಂತಂದ್ರು. ನಂಗೆ ಭಯ ಸ್ಟಾರ್ಟ್ ಆಯ್ತು ಆಗ್ಲಿಂದಲೇ. 175ನೇ ಸಿನಿಮಾ. ಅಂಬರೀಶ್ ಸರ್, ಟೈಗರ್ ಪ್ರಭಾಕರ್ ಸರ್, ಕಮಲ ಸರ್ ದೊಡ್ಡ ದೊಡ್ಡ ನಾಯಕರ ಮಾಡಿರೋ ನಟಿ ನನಗೆ ಅದು ಕಥೆನ ಒಪ್ಪಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ತುಂಬಾ ಭಯ ಇದೆ. ಮೇಡಮ್ 175ನೇ ಸಿನಿಮಾ, ನಿಮ್ಮ ಹೆಸರು ಮತ್ತೆ 175ನೇ ನಂಬರು, ಅದಕ್ಕೆ ಯಾವುದು ಮೋಸ ಆಗದಂಗೆ ನಾವು ಡೈರೆಕ್ಷನ್ ಮಾಡ್ತೀವಿ ಅಂತ ನೀವು ನಮ್ಗೆ ಆಶೀರ್ವಾದ ಮಾಡಿ. ಸರಿ, ಈಗ ಚಿರಂಜೀವಿ ಅವ್ರಿಂದ ಮೈಕ್ ಕೊಡ್ತಾ ಇದ್ದೀನಿ, ಅವ್ರನ್ನ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ನೇ ಇಲ್ಲಿ ಬಂದಿರೋ ಮೀಡಿಯಾ ಪ್ರೆಸ್ಗೆ ಹಾರ್ಟ್ಲಿ ವೆಲ್ಕಮ್. ನಿಮ್ಮ ಸಪೋರ್ಟ್ ಇವತ್ತಿಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಅದೊಂದು ಒಳ್ಳೆ ಅದ್ಭುತ ಪ್ರದರ್ಶನ ಕೊಡೋ ತನಕ ಇಷ್ಟೇ ಸಪೋರ್ಟ್ ಮಾಡಿ. ಆ್ಯಂಡ್ ಫಿಲಮ್ ಬಂದರೆ ಸೊ ನನ್ನ ಹೆಸರು ಆಲ್ರೆಡಿ ಚಿರಂಜೀವಿ ಹೇಳಿದೆ. ಸೊ ಸಿನಿಮಾದಲ್ಲಿ ನಾನು ಶ್ರುತಿ ಅಮ್ಮನ್ ಮಗನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದು. ಸರ್ ಹೇಳಿದ್ರೆ ಸೀರಿಯಲ್ ಅಲ್ಲೂ ಅದೇ ಕ್ಯಾರೆಕ್ಟರ್, ಇಲ್ಲೂ ಅದೇ ಇರ್ಬೋದ ಅಂತ. ಬಟ್ ಆ ಒಂದು ವೇರಿಯೇಷನ್ ಬೇರೆ, ಅಲ್ಲಿ ಪರಶು ಅನ್ನೋದು ಒಂದು ಕ್ಯಾರೆಕ್ಟರ್ ಇದೆ. ಬಟ್ ನಾನು ಇವಾಗ ಹೇಳ್ತಿದ್ದೆ ಅಮ್ಮನ ಹತ್ರ, ಈ ಕ್ಯಾರೆಕ್ಟರ್ ಬಂದಾದ್ಮೇಲೆ ಮಲ್ಲ ಅನ್ನೋ ಕ್ಯಾರೆಕ್ಟರ್ ಫೇಮಸ್ ಆಗಬೇಕು ಅಂತ. ಸೊ ಅಷ್ಟು ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದೆ. ಮತ್ತೆ ಆ ಕ್ಯಾರೆಕ್ಟರ್ ಆರ್ಕ್ ವೇರಿಯೇಷನ್ಸ್ ಅಷ್ಟು ನೀಟಾಗಿದೆ. ಸೊ ನಾನು ನಾಟ್ ಓನ್ಲಿ ನನ್ನ ಮುಂದೆ ಇಲ್ಲ, ಶ್ರುತಿ ಅಮ್ಮದಾಗ್ಲಿ ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ಆಗಲಿ, ಅಣ್ಣ ಕ್ಯಾರೆಕ್ಟರ್ ಆಗಲಿ, ಪ್ರತಿಯೊಬ್ಬರು ಆರ್ಕ್ ಕೂಡ ಮತ್ತೆ ಸ್ಕ್ರೀನ್ ಪ್ಲೇ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ರಾಕೇಶ್ ಸರ್. ಮತ್ತೆ ಅದಕ್ಕೆ ಏನೇನು ಬೇಕು ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಅನ್ನದಾತರು ಶತೀಶ್ ಸರ್ ಮತ್ತೆ ಆರ್ತಿ ಮೇಡಮ್, ಅದಕ್ಕೆ ಏನೇನು ಬೇಕು ಎಲ್ಲ ನೀಟಾಗಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ವೆಲ್ ಪ್ರೆಸೆಂಟೇಷನ್ ಅಂತ ಅನ್ಕೊಂತೀನಿ. ಸ್ಟೋರಿ ಕೇಳಿದಾಗ ಖಂಡಿತ ಇವಾಗ ಶುರು ಆಗ್ತಾಯಿದೆ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಬೇಗ ಒಂದು ಗ್ಲಿಮ್ಸ್ ಆಗಲಿ ಟೀಸರ್ ಆಗಲಿ ಒಂದು ಒಳ್ಳೆ ಗ್ಲಿಮ್ಸ್ ಮುಖಾಂತರ ನೀವು ಮುಂದೆ ಬರ್ತೀವಿ. ದಯವಿಟ್ಟು ಎಲ್ಲ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಹಲೋ, ಮೊದಲಿಗೆ ನನ್ನ ಮಾಧ್ಯಮ ಮಾನ್ಯತೆ ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಮಿತ್ರರಿಗೂ ನನ್ನ ಅನಂತ ಇಷ್ಟಪಡ್ತೀನಿ. ಆತ್ಮೀಯರೇ, ಇದು ಶಾಂತಿ ಯೂನಿವರ್ಸಿಟಿ ಫಿಟ್ನೆಸ್ ಅಂತೇಳಿ ಮೈಸೂರಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಈ ವರ್ಷದಲ್ಲಿ. ಅದರಲ್ಲಿ ಪ್ರೊಡಕ್ಷನ್ ನಮ್ಮ ಒಂದನ್ನು ಹೇಳಿ ನಾವು ಸಂಜೆ 4 ಗಂಟೆಗೆ ಅದನ್ನು ಥಿಯೇಟರ್ ಅಂತ ಇಟ್ಕೊಂಡಿದ್ದೀವಿ. ಇದು ಬೆಳಿಗ್ಗೆ ಮದರ್ ಅಂತ ಹೇಳಿ ಎರಡನೇ ಸಿನಿಮಾನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಸುದ್ದಿ ಮೇಡಮ್ಗೆ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೂರ್ಯಮ್ಮ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಹಾಗೆಯೇ ಶ್ರುತಿ ಅಮ್ಮವರ ಇದು ತಾಯಿಯಂದಿರು ಲಕ್ಷ್ಮೀ ಸರಸ್ವತಿ ಥರ ಮುಂದೆ ಬಂದಿದ್ದೀರಾ. ನಿಮಗೂ ಧನ್ಯವಾದಗಳು ಬಂದಿರೋದಕ್ಕೆ. ಈಗ ಡೈರೆಕ್ಟ್ ಹೇಳೋದಂಗೆ ಇದು ನಮ್ಮದು ಮಂಡ್ಯ ಬ್ಯಾಕ್ಗ್ರೌಂಡ್ ಕಥೆ ಜಾಸ್ತಿ ಹೇಳೋಕ್ಕಾಗಲ್ಲ. ನಾನೀಗ ಒಬ್ಬ ಸಂತು ಅನ್ನೋ ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಮತ್ತು ವಿನೋದಣ್ಣ, ನಿಮಗೆ ಪೂರ್ವಕ ವಂದನೆಗಳು. ನೀವು ತುಂಬ ಹಿಂಸೆ ಕೊಟ್ಟಿದ್ದೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದಿದ್ದಕ್ಕೆ. ಸೊ ಅರ್ಸಿ ಸಿನಿಮಾ ಆದಮೇಲೆ ಮುಂದೆ ಮಾತಾಡೋದಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ. ಬೇಸಿಕಲಿ ನಾನೊಬ್ಬ ಥಿಯೇಟರ್ ಆರ್ಟಿಸ್ಟ್. ಸಂಚಾರಿ ಥಿಯೇಟರ್ ಅನ್ನೋ ಒಂದು ತಂಡದಲ್ಲಿ ಕಳೆದ ಒಂದು 15 ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹಲವಾರು ಸೀರಿಯಲ್ಗಳು ಮತ್ತು ಕೆಲವು ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಲಾಸ್ಟ್ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ, ಅದರಲ್ಲಿ ಒನ್ ಆಫ್ ದ ಮೇಜರ್ ರೋಲ್ ಪ್ಲೇ ಮಾಡಿದ್ದೆ. ಸೊ ಈ ಸಿನಿಮಾ ತುಂಬ ಸ್ಪೆಷಲ್, ಯಾಕಂದರೆ ಶ್ರುತಿ ಮ್ಯಾಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ಕಿದೆ. ಆ್ಯಂಡ್ ಇದರಲ್ಲಿ ನಾನು ಸೂರ್ಯ ಅನ್ನೋ ಒಂದು ಅವರ ಮೊದಲನೇ ಮಗನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಒಬ್ಬ ಸಾಫ್ಟ್ ಹಾರ್ಟೆಡ್ ನೇಚರ್ ಇರುವಂತಹ ಮಗ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅಪರ್ಚುನಿಟಿ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದ ಸಹಾಸ ನಿರ್ದೇಶಕ ಯೋಗಾನಂದ. ಹಾಗೂ ನನ್ನನ್ನು ಸಹಾಸ ನಿರ್ದೇಶಕನಾಗಿ ಮೊದಲನೇ ಸಿನಿಮಾಗೆ ನಮಗೆ ಚಾನ್ಸ್ ಕೊಟ್ಟಿದ್ದು ವಿನೋದ್ ಪ್ರಭಾಕರನ್ನ. ಬಲರಾಮದಲ್ಲಿ ನನಗೆ ಚಾನ್ಸ್ ಕೊಟ್ಟು ಇವತ್ತು ಸಹಾಸ ನಿರ್ದೇಶಕನಾಗಿದ್ದೇನೆ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾವು ಸಾಹಸದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ರೂಯಲಿಟಿ ಇರುತ್ತೆ, ತುಂಬ ರಿಯಲಿಸ್ಟಿಕ್ ಇರುತ್ತೆ, ತುಂಬ ರಾಫುಲ್ ಆಗಿರುತ್ತೆ. ಸರ್ ನನಗೆ ಯಾವಾಗ ಕಾಲ್ ಮಾಡಿ ಹೇಳಿದ್ದಾರೆ ತುಂಬ ರಿಯಲಿಸ್ಟಿಕ್ ಆಗಬೇಕು, ರಾ ಆಗಬೇಕು ಅಂತ. ಇಷ್ಟು ವರ್ಷ ನಾವೇನು ಸಿನಿಮಾದಲ್ಲಿ ನೋಡಿದ್ದೀವಿ ಅದಕ್ಕಿಂತ ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ಒಂದು ಸಾಹಸ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸಿನಿಮಾ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ, ನನ್ನ ಹೆಸರು ಅಂಜನ್ ಪೂಜಾರಿ ಅಂತ. ಫಸ್ಟ್ ಥ್ಯಾಂಕ್ಸ್ ನನ್ನ ಇದ್ದಾಗ ರಾಕೇಶ್ ಸರ್ಗೆ. ಆಮೇಲೆ ಖುಷಿ ಆಗ್ತಿದೆ ಶ್ರುತಿ ಮೇಡಮ್ದು ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ, ಯಾಕಂದರೆ ನಮ್ಮ ಅಮ್ಮ ದೊಡ್ಡ ಫ್ಯಾನ್ ಅವ್ರಿಗೆ. ಅಮ್ಮ ಶ್ರುತಿ ಅವ್ರದ್ದು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ತುಂಬ ಖುಷಿ ಪಟ್ಟರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು 2 ಸಾಂಗ್ ಇದೆ ಇದರಲ್ಲಿ, ಮತ್ತು ನಾಗಾರ್ಜುನ ಶರ್ಮಾ ಅಂತ ಫುಲ್ಲು ಎಲ್ಲ ಸಾಂಗ್ಸ್ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಶ್ವಿನ್. ಈ ಪ್ರಾಜೆಕ್ಟಲ್ಲಿ DOP ಆಗಿ ವರ್ಕ್ ಆಗ್ತಾ ಇದ್ದೀನಿ. ನನ್ನ ಮದರ್ ಟಂಗ್ ಕನ್ನಡ ಅಲ್ಲ, ಸೊ ಐ ಸ್ವಿಚ್ ಇನ್ ಟು ಇಂಗ್ಲಿಷ್ ಇಫ್ ಇಟ್ ಇಸ್ ಓಕೆ. ಸೊ ಇಟ್ಸ್ ಅ ಗ್ರೇಟ್ ಆನರ್ ಟು ವರ್ಕ್ ವಿತ್ ದಿಸ್ ಹೋಲ್ ಟೀಮ್. ಆ್ಯಂಡ್ my aim is to give Rakesh sir the vision that he is thinking, what he has sculpted. So before this I've been working in South India as a whole. In Kannada I have worked in a web series which was produced by Parama Studios called Ekam. So yeah. ತುಂಬ ನರ್ವಸ್ ಇದೆ.
ಇಷ್ಟು ವರ್ಷ ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ. ನಮ್ಮ ಟೀಮಲ್ಲಿ ದೊಡ್ಡ ಫ್ಯಾನ್ ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ಫ್ಯಾನ್ ಎಲ್ಲ ನಂಗೆ ತುಂಬ ಖುಷಿ ಇದೆ. ರಿಯಲಿ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಮಾಧ್ಯಮದವರಿಗೆ ಹಾಗೆ ಹಿರಿಯರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಈಗ ಆಲ್ರೆಡಿ ನಾನು 12 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 6 ಸಿನಿಮಾ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ. ಇದು 13ನೇ ಸಿನಿಮಾ ನಂದು. ಅಷ್ಟು ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ರು ನನಗೆ ಬ್ರೇಕ್ ಅಂತ ಸಿಕ್ಕಿದ್ದು ಮಹಾದೇವ ಸಿನಿಮಾದಲ್ಲಿ. ಈಗ ನಾನು ಎಲ್ಲ ಕಡೆ ಮಹಾದೇವ ಹಿಮ ಅಂತ ಫೇಮಸ್ ಆಗ್ಬಿಟ್ಟಿದ್ದೀನಿ. ಸೊ ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಶ್ರುತಿ ಅಮ್ಮ ಅವರು ಆ್ಯಕ್ಟ್ ಮಾಡ್ತಾ ಇದ್ರು. ಆದರೆ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅಂದರೆ ಸ್ಕ್ರೀನ್ ಶೇರ್ ಮಾಡೋದಕ್ಕಾಗಲಿ ಫೇಸ್ ಟು ಫೇಸ್ ಸಿಕ್ಕಿರಲಿಲ್ಲ. ನಾನು ಹೇಳ್ತಾ ಇದ್ದೆ ನವೀನ್ ಸರ್ ಹತ್ರ, ಸರ್ ನಾನು ಅವ್ರು ಅಂದರೆ ನನಗೆ ತುಂಬ ಇಷ್ಟ, ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಿತ್ತು, ಸಿಗ್ಲಿಲ್ಲ ಅವಕಾಶ ಅಂತ. ಸಿಗತ್ತೆ ಬಿಡು ಮುಂದೆ ನೋಡುವ ಅಂತ ಹೇಳ್ತಾ ಇದ್ರು. ಅದೇನೋ ಮ್ಯಾನಿಫೆಸ್ಟೇಷನ್ ನಿಜ ಆಗುತ್ತೆ ಅಂತ ಅದು ನಾನು ನಂಬ್ತೀನಿ. ನನ್ನ ಜೀವನದಲ್ಲಿ ಅದು ತುಂಬಾ ಆಗಿದೆ, ಇದುವರೆಗೂ ಈಗ ಆಗ್ತಾ ಇದೆ. ನಾನು ಶ್ರುತಿ ಅಮ್ಮಗೆ ಅದೇ ಅಂದೆ, ನಾನು ಅನ್ಕೋತಾ ಇದ್ದೆ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನೋಡಿದ್ರೆ ಸಡನ್ ಆಗಿ ಅಂದರೆ ನಾನು ಇದನ್ನು ಆಡಿಷನ್ ಹೋಗಿ ಸೆಲೆಕ್ಟ್ ಆಗಿರೋದಲ್ಲ, ದಿಢೀರ್ ಅಂತ ಒನ್ ಡೇ ಬ್ಯಾಕ್ ಅಷ್ಟೇ ನನಗೆ ಕಾಲ್ ಬಂದು ನಾನು ಸೆಲೆಕ್ಟ್ ಆಗಿರೋದು. ಸೊ ಅದರಿಂದ ಇದು ಮಿರಾಕಲ್ ಅಂತಾನೆ ನಾನು ಭಾವಿಸ್ತೀನಿ. ಈ ನನಗೆ ಅವಕಾಶ ಕೊಟ್ಟಿರೋಂತಹ ಈ ಮದರ್ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೂವಿ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಇಷ್ಟ ಅಂದರೆ ನನಗೆ ಎಲ್ರಿಗೂ ಗೊತ್ತು ಮೀಡಿಯಾದವ್ರಿಗೆ ನನಗೆ ಕಮ್ಮಿ ಮಾತಾಡಲ್ಲ ಅಂತ. ಸೊ ಆದ್ರೆ ಇವತ್ತು ನನಗೆ ಮಾತು ಬರ್ತಾ ಇಲ್ಲ ಬಿಕಾಸ್ ಆಫ್ ಮ್ಯಾಮ್. ಹಾಗೆ ಇನ್ನೂ ನನಗೆ 2 ರೆಕ್ಕೆ ಪಕ್ಕ ಬಂದಿರೋದಂದ್ರೆ ನಮ್ಮ ವಿನೋದ್ ಸರ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ತುಂಬ ಮಿಸ್ ಮಾಡ್ತಾ ಇದ್ದೆ ಅವರನ್ನ. ಥ್ಯಾಂಕ್ ಯು ಸರ್, ಅವ್ರನ್ನ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಹೆಗಡೆ ಅಂತ. ನಾನು ಮೂಲತಃ ಶಿರ್ಸಿಯ ಹುಡುಗಿ, ರಂಗಭೂಮಿ ಕಲಾವಿದೆ. ಮೈಸೂರಿನಲ್ಲಿ ರಂಗಾಯಣ ಟ್ರಸ್ಟ್ ಮೈಸೂರು ಅಂತ ಒಂದು ತಂಡ ಇದೆ. ಅಲ್ಲಿ ಕಳೆದ ಒಂದು 5 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ಅಭಿನಯ ಮಾಡ್ತಾ ಬಂದಿದ್ದೇನೆ. ಈಗ ನಾನು ಇದು ನನ್ನ 3ನೇ ಸಿನಿಮಾ. ಹಿಂದೆ ಕೂಡ ಸರ್ ನನಗೆ ಅವರ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು. ಮತ್ತೆ ಈ ಸಿನಿಮಾದಲ್ಲಿ ಕರೆದು ಇಲ್ಲ ಒಂದು ಪಾತ್ರ ಇದೆ, ತುಂಬ ವಿಶೇಷವಾದಂತಹ ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹಾಗೆ ರಾಕೇಶ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇನ್ನೊಂದು ಐ ಆಮ್ ರಿಯಲಿ ನರ್ವಸ್ ಆ್ಯಕ್ಚುಲಿ. ಶ್ರುತಿ ಮ್ಯಾಮ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಅವರ ಮಗಳಾಗಿ ನಾನು ಅಭಿನಯಿಸಲಿಕ್ಕೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯಾಕಂದರೆ ಫ್ರೇಮಿಂಗ್ ಕಷ್ಟ ಆಗುತ್ತೆ ಅವ್ರಿಗೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಅಣ್ಣ ನಾಗೇಶ್ ಅಣ್ಣವರಾಗಲಿ, ನಮ್ಮ ರವಿಚಂದ್ರ ಅವರಾಗಲಿ, ಮನೋವರಾಗಲಿ, ಆ್ಯಂಡ್ ನಮ್ಮ ಶ್ರುತಿ ಅಮ್ಮ ಅವರ ತಾಯಿ ಇಬ್ಬರು ತಾಯಂದಿರು ಇಬ್ಬರು, ನಿಮ್ಮ ಆಶೀರ್ವಾದ ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ ನನಗೆ ಹೇಳ್ಕೊಟ್ಟಿದ್ದ ತಕ್ಷಣ ಅದು ನೀವೇನು ಮಾಡಿದ್ದೀರ ಅಂದರೆ ರಿಸೀವರ್ನ ಅದ್ರ ಮೇಲೆ ಇಟ್ಟಿದ್ದೀರಲ್ಲ, ವೈಬ್ರೇಷನ್ ಇದಾಗ್ತದೆ. ಶ್ರುತಿ ಅಮ್ಮ ನಾನು ಅಮ್ಮ ಅಂತಲೇ ಕರಿತಿರ್ತೀನಿ. ಯಾಕಂದರೆ ಮಹಾದೇವ ಟೈಮಲ್ಲಿ ನನಗೆ ರಾಖಿ ಕಟ್ಟಿ ನನಗೆ ಅಂದರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಭಾಳ ಇಷ್ಟವ ಒಂದು ವಂಡರ್ಫುಲ್ ಪೇರ್. ಆ್ಯಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದರೆ, ಮಹಾದೇವ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ, ಅಂದರೆ ನಾನು ಸೈಲೆಂಟ್, ಮಹಾದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿ ಅಮ್ಮ ವೈಲೆಂಟ್ ಆಗೋರು, ನಾನು ವೈಲೆಂಟ್ ಆದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವ್ರಿಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೆ ಒಳ್ಳೇದಾಗಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಹಾಗೆ ನಾವು ಕಳ್ಕೊಂಡಿದ್ದಂಥ ನಮ್ಮ ಚಿರಂಜೀವಿ ಸರ್ಜಾ ಅವರು, ಅವರ ಹೆಸರಲ್ಲಿ ಇನ್ನೊಬ್ರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ.
ಹಾಗೆ ಹಾಕಿರುವಂಥ ಬಂಡವಾಳ ದುಪ್ಪಟ್ಟು ಆಗಲಿ ಅಂತ ನೀವು ಕೇಳ್ತಾ. ಆ್ಯಂಡ್ ಹಿಮಾ ಅವರು ನಮ್ಮ ಮಾದೇವಲ್ಲಿ ಸೊನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟು ಭಾಳ ಚೆನ್ನಾಗಿತ್ತು ಮಾದೇವದಲ್ಲಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಕಾರಣ ಒಂದು ಶ್ರುತಿ ಅಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ, 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು ಬಿಕಾಸ್ ಯಾಕಂದರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ ಅವರು ಕೂತ್ಕೊಂಡು ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನ್ನ ಭಾಳ ನೆನೆಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ ಬಂದು 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಇದು ನನ್ನ ಬಲರಾಮ ಬಂದು ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದ್ದೀರ, ಬಟ್ ಕಂಪೇರ್ ಮಾಡ್ತಿಲ್ಲ. ಇವ್ರು ನೋ ಕಂಪ್ಯಾರಿಸನ್, ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ರಾಣಿ ಆದರೆ ಇವರು ಅಭಿನಯ ಸರಸ್ವತಿ. ಇವತ್ತು ಹೌದು, ಅಭಿನಯ ಸರಸ್ವತಿ ಅವರು ಟೈಟಲ್ ಈಗ ಇವ್ರಿಗೆ ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ಥರ ಅಂತ ಇವ್ರು ಹೇಳ್ತಿದ್ದಾರೆ, ನಮ್ಮ ನಾಗೇಶ್ ಅಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗಲಿ ಎಲ್ರಿಗೂ, ಈ ಟೀಮ್ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಬ್ರು ಮೇನ್ ರೀಸನ್ನು ನಮ್ಮ ಅಭಯ್ ಪುನೀತ್. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದರೆ ಇದು ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದು ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನಿಗೆ ಒಂದು ಥ್ರೂಔಟ್ ಆಗಿ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲ ಒಳ್ಳೇದಾಗಲಿ ಅಂತೇಳಿ ಇಮಿಡಿಯೇಟ್ ಫೋನ್ ತೊಗೊಂಡು, ನೀವು ಡೈರೆಕ್ಟರ್ ಜೊತೆಗೆ ಹೋದಾಗ ನಾನು ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ ಒಳ್ಳೇದಾಗಲಿ. ಆತ ಒಳ್ಳೆ ಆ್ಯಕ್ಟರು, ಭಾಳಷ್ಟು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೋ, ಬಟ್ ಆಫ್ ಸ್ಕ್ರೀನ್ ಅದಕ್ಕೆ 100ರಷ್ಟು ಆ್ಯಕ್ಟ್ ಮಾಡ್ತಾರೆ. ಆ್ಯಕ್ಟಿಂಗ್ ಎಲ್ಲ ಒಂಚೂರು ಆನ್ ಸ್ಕ್ರೀನು ತೊಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದರೆ ತೆರೆ ಹಿಂದೆ ಬರಲಿ ಭಾಳಷ್ಟು ಪೊಟೆನ್ಷಿಯಲ್ ಇರೋವಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಎಲ್ಲ ನಟರಿಗೂ ಎಲ್ರಿಗೂ ಒಳ್ಳೇದಾಗಲಿ, ಮೇನ್ ಹೀರೋಯಿನ್ಸ್ಗಾಗಲಿ ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ ಅಮ್ಮ. ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿ. ಯಾಕಂದರೆ ನಾನು ಇತ್ತೀಚೆಗೆ ಮಾದೇವನ ನಾನು ಇವಾಗ ಮೊನ್ನೆಯಿಂದ ಬಲರಾಮದ ಇಂಟರ್ವ್ಯೂಸ್ ಎಲ್ಲ ಕೊಡ್ಕೊಂಡ್ಬರ್ತಾ ಇದ್ದೀನಿ. ಸೊ ನಾನು ಹೇಳೋದೇನು ಅಂದರೆ, ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಎಫರ್ಟ್ ಹಾಕ್ಬಿಡಿ. ಮೆಥಡ್ ಆ್ಯಕ್ಟರ್ ಆಗಿ ಯಾವುದು ಫೋನ್ಗಳನ್ನ ಇಟ್ಕೋಬೇಡಿ ಜೊತೆಲಿ. ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದು ಕೂತ್ಕೊಂಡಾಗ ಬೆಳಗ್ಗೆ ಬಂದರೆ ಸಂಜೆವರೆಗೂ ನೀವು ಒಂದು ಶಾರ್ಟ್ ಏನಾಗುತ್ತೆ ಅಂದರೆ, ನಮ್ಗೆ ಯಾಕೆ ಇವತ್ತು ಇವನ್ ಬಲರಾಮ ನನಗೆ ಬಾಂಬೆಯಿಂದ ಒಂದಿಷ್ಟು ಜನ ಅಲ್ಲಿ DA ನಡೀತಿರ್ಬೇಕಾದ್ರೆ ಯಾರಿದು ಆರ್ಟಿಸ್ಟು ಅಂತ ಕನ್ನಡ ಪ್ರಭಾಕರ್ ಅವ್ರ ಮಗ ಅಂದಾಗ, ಹೌದಾ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ. ಸೊ ಮಾದೇವದಲ್ಲೂ ಅದೇ ಆಗಿತ್ತು. ನಾನು ಯಾವತ್ತು ಪರಕಾಯ ಪ್ರವೇಶ ಮಾಡೋದನ್ನ ಅವತ್ತೇ ನನಗೆ ಇವತ್ತು ನ್ಯೂಸ್ 18ನಲ್ಲಿ ಬೆಸ್ಟ್ ಆ್ಯಕ್ಟರ್ ಸಿಕ್ತು, ಚಿತ್ತಾರ ಅಲ್ಲಿ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಸಿಕ್ತು, ಒಂದಿಷ್ಟು ಅವಾರ್ಡ್ಗಳು ಸಿಗ್ತಿದೆ. ನನಗೆ ಎಲ್ಲ ಆ್ಯಕ್ಟರ್ಗಳ ಹತ್ರ ಹೇಳೋದು, ಜೂನಿಯರ್ಸ್ ಅಂತಲ್ಲ, ಎಲ್ಲ ಹೊಸಬ್ರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಫೋನ್ಗಳನ್ನ ಆಚೆ ಇಟ್ಬಿಡಿ. ಅವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾಕಂದರೆ ಯಾವ ಡಿಸ್ಟರ್ಬೆನ್ಸ್ಗಳು ಇರ್ತಿರಲಿಲ್ಲ. ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಇವತ್ತು ಒಂದು ಫೋನ್ ಎತ್ಕೊಂತಾರೆ, ಬನ್ನಿ ಸರ್ ಒಂದು ನಿಮಿಷ ಅಂತ ಡೈಲಾಗ್ ಏನು ಓಕೆ ಆ್ಯಕ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಫೋನ್ಗೆ ಹೋಗ್ತಿದ್ದೀರಾ. ಸೊ ಅದು ಭಾಳ ಡೈವರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ನಿನ್ನೆ ನಾನು ಚೈತನ್ಯ ಸರ್ ಇದನ್ನು ತುಂಬ ಮಾತಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಅಂತ, ಯಾಕಂದರೆ ರಾಬರ್ಟಲ್ಲಿ ಅದನ್ನೇ ಮಾಡಿದ್ವಿ ನಾವು, ಮಾದೇವಲ್ಲೂ ನಾನು ಮಾಡೋದು ಅದನ್ನು ಎಷ್ಟು ನೀವು ವರ್ಲ್ಡ್ಲಿ ನೀವು ಒಂದು ಕೆಲಸಕ್ಕೆ ಅಂತ ಬರ್ತೀರಾ, ಈ ಕೆಲಸಕ್ಕೆ ಅಂತ ಬಂದಾಗ ಮೇಕಪ್ ಆದಮೇಲೆ ಸಾಧ್ಯ ಆದಷ್ಟು ಕ್ಯಾರವಾನ್ನ ಬಿಟ್ಬಿಟ್ಟು ಸೆಟ್ಟಲ್ಲೇ ಇರಿ, ಸೆಟ್ಟಲ್ಲಿ ರಿಹರ್ಸ್ ಮಾಡಿ, ಎಲ್ಲ ಆರ್ಟಿಸ್ಟ್ಗಳ ಜೊತೆ ಬೇರೆ ಕೂತ್ಕೊಳ್ಳಿ, ಮಾತಾಡಿ. ಆದಷ್ಟು ಸಿನಿಮಾ ಕಟ್, ಆಮೇಲೆ ಕ್ಯಾಮ್ರಾ ಕಟ್ ಅಂದ ಮೇಲೆ 1000 ಇರುತ್ತೆ ಮಾತುಗಳು. ಆ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಬೇಡಿ. ಸಿನಿಮಾದಲ್ಲೇ ಇದ್ದಾಗ ನಿಮ್ಮ ಕಂಫರ್ಟ್ ಝೋನ್ ಬೆಳೆಯುತ್ತೆ. ನನ್ನ ಇದೊಂದು ಒಬ್ಬ ಸೀನಿಯರ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಅದನ್ನು ನೀವು ತಗೊಳ್ಳಿ ಆ್ಯಂಡ್ ಆ್ಯಕ್ಟ್ ಮಾಡಿ. ಸಿನಿಮಾ ಬಿಟ್ಟು 6 ಗಂಟೆ ಮೇಲೆ ನಿಮ್ಗೆ ಯಾರೂ ಕೇಳೋರು ಇರಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿ, ಬೆಸ್ಟ್ ಕೊಟ್ಬಿಡಿ. ಯಾಕಂದರೆ ಹಿಸ್ಟ್ರಿಯಲ್ಲಿ ಹೋಗುತ್ತೆ ನನ್ನ ಸಿನಿಮಾ. ನಿಮ್ಮ ಬೆಸ್ಟ್ ಎಷ್ಟು ಕೊಡ್ತೀರೋ ನಾಳೆ ದಿನ ಅದು ಜನ, ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತೀರೋ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಜನ ನೋಡ್ತಾರೆ. ನಾವೇ ಇಂಟ್ರೆಸ್ಟ್ ಇಂದ ಸಿನಿಮಾ ಮಾಡಿಬಿಟ್ಟು ಜನ ಬಂದು ನೀವು ಇಂಟ್ರೆಸ್ಟ್ ಆಗಿ ನೋಡಿ ಅಂದರೆ ಯಾರೂ ನೋಡಲ್ಲ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ, ಆ ಸಿನಿಮಾ ಪ್ರಚಾರ ಆಗಬೇಕು ಅಂದರೆ ಸಿನಿಮಾನೇ ಪ್ರಚಾರ ಮಾಡ್ಕೊಳ್ಳುತ್ತೆ. ಯಾಕಂದರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದ್ರೆ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ. ಅದು ಈಗ ಸಿನಿಮಾ ಕೆಲಸ ಮಾಡಲಿ. ಆ್ಯಂಡ್ ಮದರ್ ಆ ಟೈಟಲ್ ನನಗೆ ತುಂಬ ಇಷ್ಟ. ನನಗೆ ನನ್ನ ಜೀವನದಲ್ಲಿ ನನಗೆ ಭಾಳ ಇಷ್ಟವಾದ ವ್ಯಕ್ತಿ ಅಂದರೆ ನನ್ನ ತಾಯಿ. ತಾಯಿ ಸ್ಥಾನ ತುಂಬಿರೋದು ನನ್ನ ಹೆಂಡತಿ ನಿಶಾ ಅವರು. ಸೊ
ಸೊ ಅವರು ನನ್ನ ಯಾವಾಗಲೂ ನನ್ನ ಅಮ್ಮ ಅಂತಾನೆ ಕರಿತೀನಿ ಅವ್ರನ್ನ. ಯಾಕಂದ್ರೆ ಆ ಒಂದು ಟೈಟಲ್ ನೀವು ಇಟ್ಕೊಂಡು ಬರ್ತಿದ್ದೀರಾ. ನಮ್ಮ ತಂದೆಗೂ ತುಂಬಾ ಫೇವ್ರೇಟ್ ಟೈಟಲ್ ಮದರ್ ಇಂಡಿಯಾ ಅಂತ, ಅದರಲ್ಲಿ ಅರ್ಧ ನೀವು ಟೈಟಲ್ ಇಟ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ನಿಮಗೆ, ನಮ್ಮ ತಂದೆಯವರ ಆಶೀರ್ವಾದನೂ ಇರಲಿ, ಇಡೀ ಕರ್ನಾಟಕದ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಶ್ರುತಿ ಅಮ್ಮ ಅವರು, ಅವ್ರ ಬಗ್ಗೆ ಆಕ್ಟಿಂಗ್ ಬಗ್ಗೆ ಅಂತೂ ನನ್ಗೆ ಹೇಳೋಷ್ಟು ಯೋಗ್ಯತೆ ಇಲ್ಲ ನನಗೆ, ಬಟ್ ಅವರು 100% ಕೊಡ್ತಾರೆ ಈ ಸಿನಿಮಾಗೆ. ನಿಮ್ಮೆಲ್ರಿಗೂ ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬರಲಿ. ಎಲ್ಲ ಮಾಧ್ಯಮ ಮಿತ್ರರು ಖಂಡಿತ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಆ್ಯಂಡ್ ಕನ್ನಡದ ಜನತೆ, ನೀವು ಮೊನ್ನೆನೂ ಅದನ್ನೇ ಚೇತನೆ ಸರ್ ಅದನ್ನೇ ಮಾತಾಡ್ತಿದ್ರು. ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ಬಹಳ ಕ್ರಿಟಿಕ್ಸ್, ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಗೆಲ್ಸೋದೇ ಇಲ್ಲ. ಯಾಕಂದ್ರೆ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡು ಕನ್ನಡನ ಕಂಪೇರ್ ಮಾಡ್ತಾರೆ. ಸೊ ನಿಮ್ ಸಿನಿಮಾ ಚೆನ್ನಾಗಿದೆ, ಗೆದ್ದಿದೆ ಅಂದ್ರೆ ಖಂಡಿತ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅನ್ನೋದು. ಸೊ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡಿ, ಆದಷ್ಟು ಪ್ರಯತ್ನ ಪಟ್ಟು, ಪ್ರೊಡ್ಯೂಸರ್ ನಿರ್ಮಾಪಕರುಗಳು ಈ ಟೈಮಲ್ಲಿ ಬರೋದೇ ಕಷ್ಟ, ಒಂದು ಒಳ್ಳೆ ಸಿನಿಮಾ ಮಾಡಿಬಿಡಿ. ಸಾಧ್ಯವಾದಷ್ಟು 2 ಶೆಡ್ಯೂಲ್ 3 ಶೆಡ್ಯೂಲ್ ಮುಗಿಸ್ಬಿಡಿ. ಹೇಳ್ತೀನಿ, ಗ್ಯಾಪ್ ಬಿಟ್ಟಷ್ಟು ತುಂಬಾನೇ ಇರ್ತಾರೆ. ಓಕೆ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಈ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲು ಈ ಒಂದು ಮುಹೂರ್ತದ ಸಮಾರಂಭಕ್ಕೆ ಬಂದಿರುವಂತಹ ವಿನೋದ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಕರೆದ್ರು ಅಂತಲೂ ನನಗೆ ಗೊತ್ತು. ಎಷ್ಟು ಲೇಟಾಗಿ ಕರೆದ್ರು ಅನ್ನೋದಲ್ಲ, ಯಾರು ಕರೆದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಇದ್ದೀರಾ. ನಿಮಗೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವು. ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕೂಡ ಬಂದು ಇವತ್ತು ಕ್ಲಾಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರತಿಯೊಂದು ಸಿನಿಮಾ ಮುಹೂರ್ತದಕ್ಕಿಂತ ಒಂದು ಸ್ವಲ್ಪ ವಿಶೇಷ ನನಗೆ ಈ ಸಿನಿಮಾ. ನನ್ನ 175ನೇ ಸಿನಿಮಾ ಅನ್ನೋ ಕಾರಣಕ್ಕೆ ನನಗೆ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ನನ್ನನ್ನು ಈ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರಿಗೆ ಮೊದಲು ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಅದಾದಮೇಲೆ ನನ್ನನ್ನು ನಾಯಕಿಯಾಗಿ ಪರಿಚಯ ಮಾಡಿದ್ದು ಶ್ರೀನಿವಾಸ ಮೂರ್ತಿ ಅಂಕಲ್, ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸಿನಿಮಾದಲ್ಲಿ. ಅದಾದಮೇಲೆ ನನಗೊಂದು ಹೆಸರನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿಯಲ್ಲಿ ಉಳಿತಾ ಇದ್ದೀನಿ ಅಂದರೆ ಅದು ಒಂದೇ ಒಂದು ಕಾರಣ, ಅದು ದ್ವಾರಕೀಶ್ ಅಣ್ಣ ಮಾಡಿದಂಥ ಶ್ರುತಿ ಸಿನಿಮಾ. ಅವ್ರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ತಾ, ಇನ್ನು ನನ್ನ ತಂದೆ ತಾಯಿ ನನಗೆ ಈ ಚಿತ್ರರಂಗಕ್ಕೆ ಕರ್ಕೊಂಡು ಬರೋದಕ್ಕೆ ಅವ್ರು ಪಟ್ಟಂಥ ಶ್ರಮ, ತ್ಯಾಗ ಎಲ್ಲ ನನಗೆ ಗೊತ್ತಿದೆ. ಅವರು ಈ ಒಂದು ಮುಹೂರ್ತದಲ್ಲಿದ್ದಿದ್ದು ನನಗೆ ತುಂಬಾ ಖುಷಿ ಇದೆ ಅಮ್ಮ. ಡೈರೆಕ್ಟರ್ ಸರ್ ಹಾಗೂ ಈ ಟೀಮ್, ಮದರ್, ನನಗೆ ಇವರು ಬಂದು ಕತೆ ಹೇಳುವಾಗ, ಬೇರೆ ಎಲ್ಲ ಕತೆಗಳನ್ನೂ ಕೇಳ್ತೀನಿಲ್ಲ, ಕೇಳುವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಸಿನಿಮಾ. ನನಗೆ ಸಿನಿಮಾ ಕತೆ ಕಾಂಟೆಂಟ್ಗಿಂತ ಅವರಿಗಿರುವಂಥ ಶ್ರದ್ಧೆ, ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಮಾಡಬೇಕು ಅನ್ನುವಂಥ ಒಂದು ತುಡಿತ ನನಗೆ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಆವಾಗಲೇ ಹೇಳುವಾಗ ಹೇಳ್ತಾ ಇದ್ರು, 175ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಆ ಹೆಸರಿಗೇನು ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಮೇಡಮ್, ನಂಬಿಕೆ ಇಡಿ ಅಂತ. ಸರ್, ನೀವು ನನ್ನ 150ನೇ ಸಿನಿಮಾಗಂತಲ್ಲ ಸರ್, 1 ರೂಪಾಯಿನೋ 100 ರೂಪಾಯಿನೋ ದುಡ್ಡು ಹಾಕಿರ್ತಾರಲ್ಲ ನಿರ್ಮಾಪಕರು, ಅವ್ರ ಗೌರವ ಉಳಿಸೋಂಥ ಸಿನಿಮಾ ಮಾಡ್ತಾರೆ. ನಮಗೆ ಅನ್ನ ಹಾಕೋರು ಅನ್ನ ಇನ್ನೂ ಸಿಗ್ತಾನೆ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಬಂದು 35 ವರ್ಷ ಆಯಿತು, ಇನ್ನೂ ಕೆಲಸ ಮಾಡ್ತಾನೆ ಇದ್ದೀನಿ ಅಂದರೆ ಯಾರೋ ನಿರ್ಮಾಪಕರು ನಮಗೆ ಊಟ ಹಾಕ್ತಾರೆ. ಆದರೆ ಆ ಒಬ್ಬ ನಿರ್ಮಾಪಕರು ಈ ಒಂದು ಸಿನಿಮಾಯಿಂದ ಮನೆಗೆ ವಾಪಸ್ ಹೋಗ್ಬಿಡಬಾರ್ದು. ಅವರು ಇನ್ನೂ ಒಂದಿಷ್ಟು ಒಂದು 10-20 ಸಿನಿಮಾಗಳು ಮಾಡಬೇಕು. ಆ ಥರದ್ದು ಒಂದು ಸಿನಿಮಾ ಮಾಡಿ, ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಮ್ಮ ಎಲ್ಲರ ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ಏನೋ ನಾನು ಸೂಪರಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಏನೋ ಹೊಸದಾಗಿ ಕಾಣ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಪ್ರಯತ್ನ ಅಲ್ಲ, ಅದು ಅವರ ಕಲ್ಪನೆ. ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ನ ಕಟ್ ಅಂತ ಹೇಳೋದೆ ನಾವು ಆ್ಯಕ್ಟಿಂಗ್ ಅವ್ರ ಕಲ್ಪನೆಗೆ, ನಾವು ಅವ್ರ ನಿರೀಕ್ಷೆಗೆ ನಾವು ನಿಲ್ತಿದ್ದೀವಿ ಅಂತ. ಅವ್ರು ಕಟ್ ಹೇಳಲಿಲ್ಲ, 1 more ಅಂದರೆ ಅವ್ರಿಗೆ ಹೇಳೋಷ್ಟು ನಾವು ಆ್ಯಕ್ಟ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನೊಬ್ಬ ಒಳ್ಳೆ ಕಲಾವಿದೆ ಅಥವಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಅದನ್ನು ನಿರ್ಧಾರ ಮಾಡೋದೇ ಒಬ್ಬ ನಿರ್ದೇಶಕ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈ ಸಿನಿಮಾದಲ್ಲಿ ತುಂಬಾ ಇದೆ ಸರ್. ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸಿನಿಮಾಗಳಲ್ಲಿ ನಾನು ಯಾವ ಸಿನಿಮಾಗೂ ಕೂಡ ವರ್ಕ್ಶಾಪ್ ಮಾಡಿ ಅಂತ ನಾನು ಕೇಳಿರಲಿಲ್ಲ, ಅಥವಾ ನನ್ನನ್ನು ಯಾರೂ ಕೇಳ್ಕೊಂಡು ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಡೈರೆಕ್ಟರ್ಗೆ ಹೇಳಿದೆ, ಸರ್ ನೀವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಈ ಒಂದು ಸಿನಿಮಾಗೆ ವರ್ಕ್ಶಾಪ್ ಮಾಡಲೇಬೇಕು ನೀವು, ಯಾಕಂದರೆ ಸಾಕಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ಪಾತ್ರಗಳು ಕೊಡ್ತಾ ಇದ್ದೀರಾ,
ಒಬ್ಬ ನಿರ್ಮಾಪಕನಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹಾರ್ಡ್ ವರ್ಕ್ನ ನಾವು ಶೂಟಿಂಗ್ ಹೋಗೋಕೆ ಮುಂಚೆ ಮಾಡೋಣ ಅಂತ ಕೇಳಿದ್ದೀನಿ. ಎಷ್ಟು ಸರಿ ನಾನು ಅವರು ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟನ್ನು ಓದಿದೀವೋ ನಮಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಇರಲಿ ಅಷ್ಟೇ. ಡೈರೆಕ್ಟ್ರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿದ್ದಾರೆ. ನಾನು ಅವರಿಗೆ ಭರವಸೆ ಕೊಡೋದಿಷ್ಟೇ, ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಸೋತಿರುವಂಥ ಇತಿಹಾಸ ತುಂಬ ಕಡಿಮೆ ಇದೆ ಸರ್. ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ. ಆಮೇಲೆ ಅದು ತಾನಾಗೇ ಪ್ರಚಾರ ಮಾಡ್ಕೊಂಡ್ಬಿಡುತ್ತೆ ಒಂದು ಸಿನಿಮಾ. ನೀವು ಒಂದು ಸಿನಿಮಾನ 2 ಗಂಟೆನೂ ತೋರಿಸ್ಬೇಕಾಗಿಲ್ಲ, ಒಂದು ಟೀಸರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಸಿನಿಮಾ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ, ಅಥವಾ ಜನ ನಮ್ಮ ಥಿಯೇಟ್ರಿಗೆ ಬರ್ತಾರಾ ಇಲ್ವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಅವರ್ ಹಾರ್ಡ್ ವರ್ಕ್ ಅನ್ನೋದನ್ನು ಮಾತ್ರ ನಾನು ನಂಬ್ಕೊಂಡಿದ್ದೀನಿ. ಅದ್ರ ಮೇಲೆ ಒಳ್ಳೆ ಸಮಯ ಸಿಕ್ಕೋದು, ಒಳ್ಳೆ ಥಿಯೇಟರ್ ಸಿಕ್ಕೋದು, ಆ ಕ್ಯಾರೆಕ್ಟರ್ ತಕ್ಕಂತೆ ಕಲಾವಿದರು ಸಿಗೋದು, ಅದೆಲ್ಲ ಒಂಥರ ಅದೃಷ್ಟ ಥರ. ನೀವು ಒಳ್ಳೆ ಕಲಾವಿದರ ತಂಡನ ಆರಿಸ್ಕೊಂಡಿದ್ದೀರಾ, ಒಳ್ಳೆ ನಿರ್ಮಾಪಕರು. ಪಾಪ ಇದುವರೆಗೂ ನಾವು ಒಂದು ಫೋಟೋ ಶೂಟ್ ಮಾಡಿದ್ವಿ, ಅವ್ರನ್ನ ನಾವು ನೋಡಲೇ ಇಲ್ಲ. ಅಂದರೆ ಅಷ್ಟು ನಂಬಿಕೆ ಇದೆ ಅವರಿಗೆ ಡೈರೆಕ್ಟರ್ ಮೇಲೆ. ಅದನ್ನು ಇಡೀ ತಂಡ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೀನಿ. ಹಾಗೆ ಹೇಳ್ತಾ ಈ ಒಂದು ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. 175ನೇ ಸಿನಿಮಾ ಅಂತ ಎಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನನ್ನು ಹರಿಸ್ತಾ ಇದ್ದೀರಿ. ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಖುಷಿಯಾಗುತ್ತೆ. ಎಲ್ಲರ ಮನೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಂಡಸ್ಟ್ರಿಯಲ್ಲೇ ಬೆಳೆದಿದ್ದು. ನಾನು ಮನೆಯಲ್ಲಿ ನನ್ನ ಅಣ್ಣ ನನ್ನ ತಂಗಿ ಹೇಗೆ ಬೆಳೆದ್ರು ಅನ್ನೋದನ್ನೇ ನಾನು ನೋಡಲಿಲ್ಲ. ಅಷ್ಟು ನಾನು ಸಿನಿಮಾಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನನ್ನ ಎಷ್ಟು ಬ್ಯುಸಿಯಾಗಿ ನಾನು ಕೆಲಸ ಮಾಡಿದೆ. ಇಂಡಸ್ಟ್ರಿಗೆ ಬಂದಾಗಲಿಲ್ಲ ಅಂದರೆ 1 ವರ್ಷ ನಂದು 13 ಸಿನಿಮಾ ರಿಲೀಸ್ ಆಗಿತ್ತು. ಅಂದರೆ ನಾನು ಇಂಡಸ್ಟ್ರಿಗೆ ಎಷ್ಟು ಬ್ಯುಸಿಯಾಗಿದ್ದೆ ಅಂತ ನಿಮಗೆ ಅರ್ಥ ಆಗ್ಬೋದು. ಮನೆ ಮಗಳಲ್ಲ, ನಾನು ಇಂಡಸ್ಟ್ರಿ ಮಗಳು. ನಾನು ಬೆಳೆದಿದ್ದೆ ಇಲ್ಲಿ. ಇಲ್ಲಿ ನಾಗೇಶ್ ಅವ್ರು ಕೂತಿದ್ದಾರೆ, ನಾನು ತುಂಬ ಚಿಕ್ಕ ಹುಡುಗಿನ ನೋಡ್ಕೊಂಡು ಬಂದಿರೋರು. ಆ ಥರ ತುಂಬ ಹಿರಿಯರಿದ್ದಾರೆ. ನನಗೆ ಇನ್ನೂ ಕೂಡ ನನ್ನ ಮೊದಲನೇ ಸಿನಿಮಾ ಅನ್ನುವಷ್ಟು ನನಗೆ ಭಯ ಇದೆ. ನಾನು ಫಸ್ಟ್ ಫ್ರೇಮಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಪ್ಲೀಸ್ ನನಗೆ ವರ್ಕ್ಶಾಪ್ ಮಾಡಿ ಇದಕ್ಕೆ ಅಂತ. ಯಾಕೆಂದರೆ ಪ್ರತಿಯೊಂದು ಸಿನಿಮಾದಿಂದ ಸಿನಿಮಾಗೆ ಏನಾದರೂ ಕಲಿಬೇಕು ಅನ್ನುವಂಥ ಆಸೆ ತುಡಿತ ನನ್ನಲ್ಲಿದೆ. ಹಾಗಾಗಿ ವರ್ಕ್ಶಾಪ್ ಮಾಡಿ ಸರ್. ಒಬ್ಬ ಒಳ್ಳೆ ಆ್ಯಕ್ಟಿಂಗ್ ಹೇಳ್ಕೊಡುವಂಥ ಒಬ್ಬ ಒಳ್ಳೆ ಮಾಸ್ಟರ್ನು ಕೂಡ ಕರೆಸ್ಕೊಂಡು ಬನ್ನಿ. ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮ್ಯಾನರಿಸಮ್ ಇಡಿ ಅಂತೆಲ್ಲ ಕೇಳಿದ್ದೀನಿ. ನನ್ನ ಕೈಲಾದಂಥ ನನ್ನ ಪ್ರಯತ್ನ ಒಬ್ಬ ಕಲಾವಿದೆಯಾಗಿ ಅವ್ರು ಕೊಡುವಂಥ ಒಂದೊಂದು ರೂಪಾಯಿಗಾಗಿರಲಿ ಅಥವಾ ನನಗೆ ಸಿಕ್ಕ ಇರುವಂಥ ಒಂದು ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾಯಿದೆ. ಚಿತ್ರತಂಡದಿಂದ ನಿರ್ದೇಶಕರಿಂದ ಕೂಡ ನಾನು ಅದನ್ನೇ ಬಯಸ್ತೀನಿ ಸರ್. ನೀವು ಎಷ್ಟು ದಿನ ಅಂದ್ಕೊಳ್ತೀರೋ ಅಷ್ಟು ದಿನದಲ್ಲೇ ಸಿನಿಮಾ ಮುಗಿಸಿ. ಅದಕ್ಕೆ ನಮ್ಮೆಲ್ಲ ಕಲಾವಿದರ ಸಹಕಾರ ಇದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 6ರವರೆಗೂ ಅವ್ರು ಏನು ಹೇಳ್ತಾರೋ ಆ ಕೆಲಸನ ಮುಗಿಸಿ ನಾವು ಹೋಗ್ತೀವಿ. ನಿರ್ಮಾಪಕರನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. 175ನೇ ಸಿನಿಮಾ ಅನ್ನೋದು ವಿಶೇಷ ಅಲ್ಲ, ಇಷ್ಟು ವರ್ಷ ಆದರೂ ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಿದೆ ಅನ್ನೋದು ಮಾತ್ರ ನನಗೆ ವಿಶೇಷ ಅಂತ ನನಗೆ ಅನಿಸುತ್ತೆ. ಆ ಕಲಾ ಸರಸ್ವತಿಯ ಸೇವೆ ಮಾಡುವಂಥ ಅವಕಾಶ ಮತ್ತಷ್ಟು ಸಿಗ್ತಾ ಇರಲಿ ನನಗೆ ಅಂತ ಕೇಳ್ತಾ, ಈ ಒಂದು ಪಾತ್ರ ನನಗೆ ತುಂಬಾ ಹೆಮ್ಮೆ ಇದೆ. ತುಂಬ ವಿಶೇಷವಾದಂಥ ಒಂದು ಪಾತ್ರ ಆಗಿ ಅವರು ಇದನ್ನು ಹೆಣ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರೋಷ್ಟು ಸಾಫ್ಟಾಗಿ ಸಿನಿಮಾ ಇರೋದಿಲ್ಲ. ಸಿನಿಮಾ ಕಥೆನೇ ಬೇರೆ ಇದೆ ಹೊರಗಡೆ. ಪ್ರತಿ ಒಂದು 15 ನಿಮಿಷಕ್ಕೊಂದು ಹೊಸ ಹೊಸ ಟ್ವಿಸ್ಟ್ಗಳನ್ನು ಈ ಸಿನಿಮಾದಲ್ಲಿ ಇಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರುವಷ್ಟರಲ್ಲಿ ಸಿನಿಮಾ ಆಗಲೇ ಒಂದು ಸಾಕಷ್ಟು ತಿರುವುಗಳನ್ನು ತಗೊಂಡಿರುತ್ತೆ. ಕ್ಲೈಮ್ಯಾಕ್ಸ್ ಬಹುಶಃ ಯಾರು ಊಹಿಸಕ ಆಗದೇ ಇರುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಈ ಸಿನಿಮಾ ತಗೊಂಡಿದ್ದಾರೆ. ಹಳ್ಳಿ ಹೆಣ್ಣುಮಕ್ಳು ಈಗ ಕೂಡ ಬಿಹೇವ್ ಮಾಡೋಕ್ಕೆ ಸಾಧ್ಯವಾ ಅಂತ ಅನ್ನುವಂತಹ ಒಂದು ಕಥೆಯನ್ನು ಅವ್ರು ಬರ್ಕೊಂಡಿದ್ದಾರೆ. ತೆರೆಯ ಮೇಲೆ ಅಚ್ಚುಕಟ್ಟಾಗಿ ತಗೊಂಡು ಬರ್ತಾರೆ ಅನ್ನುವಂಥ ನನ್ನ ನಂಬಿಕೆ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮ್ಗೆ ಬೆಸ್ಟ್ ವಿಶಸ್. ಎಲ್ಲರೂ ಒಂದು ತಂಡವಾಗಿ ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸ ನೋಡಿದ್ದೀನಿ ಕ್ಯಾಮ್ರಾಮ್ಯಾನ್ ಸರ್, ಫೈಟ್ ಮಾಸ್ಟರ್ ಸರ್. ನನಗೇನಿಲ್ಲ ಬಿಡಿ, ಫೈಟ್ ಏನಿರಲ್ಲ.
ಶಾಕ್ ಆಗಿದೆ. ಓಕೆನಾ ಅಂದ್ರೆ ಇಲ್ಲಿ ಗೊತ್ತು ಆಕ್ಚುಲಿ ಒಂದು ಬೈಟ್ ಕೊಡ್ಬೇಕು. ಆಕ್ಚುಲಿ ಇದೆ, ಸುಮ್ಮನೆ ಹೇಳ್ಬಾರ್ದು ಅಂತ ಹೇಳಿರ್ಲಿ. ಸೊ ತಂಡವಾಗಿ ಎಲ್ಲರೂ ಕೆಲಸ ಮಾಡ, ಯಾರ್ದು ಈ ಸಿನಿಮಾ ಅನ್ನೋದು ಇಂಡಿವಿಜುವಲ್ ಆಗಿ ಯಾರೋ ಒಬ್ಬರದ್ದು ಸ್ಕೋರ್ ಆಗೋದಿಲ್ಲ. ಒಂದು ಟೀಮ್ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಚೆನ್ನಾಗಿ ಆಟ ಆಡಲೇಬೇಕು, ಆವಾಗ ಮಾತ್ರ ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ. ಸೊ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳೆಲ್ಲ ಇದ್ದಾರೆ ನಮ್ಮ ತಂಡದಲ್ಲಿ. ಸೊ ಈ ಸರಿ ಕಪ್ ನಮ್ಮದೇ ಅನ್ನೋ ಥರ ನಾವು ಈ ತಂಡವಾಗಿ ನಾವೆಲ್ಲರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ದೀವಿ. ನಿಮ್ಮೆಲ್ಲರ ಹಾರೈಕೆ, ಸಪೋರ್ಟ್ ಸದಾ ಹೀಗೆ ಇರಲಿ. ಇಡೀ ಚಿತ್ರರಂಗಕ್ಕೆ ನನಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೀನಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.